ದೇವರ ಸನ್ನಿಧಿ ಕುಟುಂಬಕ್ಕೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಮನೆಯಲ್ಲೇ ಶಾಸ್ತ್ರೋಕ್ತವಾಗಿ ಸ್ನಾನ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಈ ಯುಗಾದಿ ಹಬ್ಬ ಪಾಸಿಟಿವ್ ಆಗಿ ಶುರು ಆಗಿದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಅಲ್ಲ, ಎಣ್ಣೆ ಸ್ನಾನ ಮಾಡ್ಕೋತೀನಿ ಅಂತ ಬಂದು ಬರೀ ಮಾತಾಡ್ತಿದ್ದೀರಲ್ಲ. ಪೂಜೆ ಮಾಡೋದು ಯಾವಾಗ ಅಂತ ನೋಡಿ. ಅರ್ಧ ಗಂಟೆ ಆಯ್ತು ಎಣ್ಣೆ ಸ್ನಾನ ಮಾಡ್ಕೋತೀನಿ ಅಂತ ಬಂದು. ಸುಮ್ನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿಲ್ಲ. ಸಂಗೀತಮ್ಮ, ಈ ಒಂದು ವಿಷಯದಲ್ಲಿ ಗಂಡಸರು ಮಾತ್ರ ಹಬ್ಬ ಹರಿದಿನಗಳಲ್ಲಿ ಅದೃಷ್ಟವಂತರು. ಇಳಿದು ನೋಡಿದಂತೆ ಅಪರೂಪಕ್ಕೆ ಪಾಪ 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 ಅಷ್ಟೇ. ಅಲ್ಲ, ಯಾಕೆ ಈ ಸ್ಟೇಟ್ಮೆಂಟ್ ಹಿಂದಗಡೆ ನಿಮ್ ಉದ್ದೇಶ ಏನು ಅಂತ ಹೇಳ್ಬೋದೆ? ಉದ್ದೇಶವೂ ಇಲ್ಲ, ಉದ್ದಿರಬೇಡಿ ಸಾರು ಇಲ್ಲ. 2 ನಿಮಿಷದಲ್ಲಿ ನೋಡ್ತಾ ಇರೋ ತೈಲಭರಿತವಾಗಿ ಸ್ನಾನ ಶುರು ಆಗುತ್ತೆ. ಇವತ್ತಿನ ಸಂದರ್ಭ ಖುಷಿಯಾಗಿರುತ್ತೆ. ಮತ್ತೆ ನಾಳೆ ಗಂಡಸರು ಬೆಳಗ್ಗೆ ಎದ್ದು ಹೋಗು, ಕರಿಬೇವು ಕೊತ್ತಂಬರಿ ತಗೊಂಬ, ಮೆಣಸಿನಕಾಯಿ ತಗೊಂಬ, ಹಾಲು ತಗೊಂಬ, ಇಷ್ಟರಲ್ಲಿ ಜೀವ ಮುಗಿದು ಹೋಗ್ಬರುತ್ತೆ. ಏನಂತೀರಾ? ಈ ಹಬ್ಬ ಪುಣ್ಯ ಅದೃಷ್ಟ ಇದೆಲ್ಲ ಯಾವಾಗ್ಲೂ ಬರೋದಿಲ್ಲ, ಅಪರೂಪಕ್ಕೆ ಒಂದ್ಸಲ ಬರುತ್ತೆ. ಈಗ ನಾವೆಲ್ಲ ಖುಷಿಯಾಗಿ ಆರಾಮಾಗಿದ್ದೀವಿ. ಸುಮ್ನೆ ತಲೆ ಹುಳ ಬಿಡ್ಬೇಡ. ಅಡ್ಡ ಆಯ್ತು ಬಿಡಿ ಶೋಮ್. ನಿಜ ಹೇಳಿದ್ರೆ ಹೀಗೇನೆ, ಕಕ್ಕಿನ ಬಾಯಲ್ಲಿ ಯಾವತ್ತು ಸತ್ಯನೇ ಬರೋದು. ಅರೇ ಬಾಪರ್ರೇ ಡಾಕ್ಟ್ರೇ, ಹಬ್ಬಿನ ಜನಕ್ಕೆ ನೀವು ಕೂತ್ಕೊಂಡ್ಬಿಟ್ಟಿದ್ರಿ. ಏನ್ ಸಮಾಚಾರ? ಕೂರಿ ಅಂದ್ರು ನಾನ್ ಕೂತೆ. ಹೋಯ್ತಲ್ಲಪ್ಪ ನಿನ್ನ ಸ್ವಾತಂತ್ರ್ಯ. ಮದ್ವೆ ಅನ್ನೋದು ಮದ್ವೆ ದಿನ ಮಾತ್ರ ಚೆನ್ನ, ಏನ್ ನೋಡಿದಂತೆ. ಹೆಲೋ, ಎಕ್ಸ್ಕ್ಯೂಸ್ ಮೀ, ಆತರ ಏನೂ ಇಲ್ಲ. ಓಕೆನಾ? ಬೇಕಾದ್ರೆ ನೀವೇ ನೋಡ್ತಾ ಇರಿ. ನಚ್ಚಿನೇ ಹೇಳ್ತಾನೆ, ಮದ್ವೆ ಆದ್ಮೇಲೆ ನನ್ ಜೀವನ ಇನ್ನೂ ಜಾಸ್ತಿ ನೆಮ್ಮದಿಯಾಗಿದೆ ಅಂತ. ಹಾಗ್ ನೋಡ್ಕೋತೀನಿ ಅವನ್ನ. ಆಯ್ತು ಮೇಡಮ್, ಮುಗೀತಾ? ಎಲ್ಲರದು ಮಾತುಕತೆ ಮುಗಿದ್ರೆ ಎಣ್ಣೆ ಹೆಚ್ಚೋದಕ್ಕೆ ಈಗ್ಲಾದ್ರೂ ಶುರು ಮಾಡ್ಬೋದಲ್ವಾ? ಪೂಜೆಗೆ ಲೇಟ್ ಆಗುತ್ತೆ. ಆಗ್ಲಿ, ಎಣ್ಣೆ ಸ್ನಾನ ಶಾಸ್ತ್ರ ಎಲ್ಲವೂ ಮುಂದುವರಿಯಲಿ. ಸತ್ಯನ, 1 ನಿಮಿಷ. ಏನಮ್ಮ? ಸತ್ಯನ, ಹಬ್ಬ ಮುಗಿಯೋವರೆಗೂ ಈ ಫೋನ್ ನಿಮ್ಮ ಹತ್ರನೇ ಇರ್ಲಿ. ಏನು ವಿಷಯ? ಈ ಯುಗಾದಿ ಸದಾ ಕಾಲ ನನಗ್ ನೆನ್ಪಿರ್ಬೇಕು. ನನ್ ಸಾಯಿಬ್ರ ಜೊತೆ ಕಳೆಯೋ ಒಂದೊಂದು ಕ್ಷಣನೂ ವಿಡಿಯೋ ಮಾಡ್ಕೊಡಿ ಸತ್ಯಣ್ಣ. ವಿಡಿಯೋ ಮಾಡ್ತೀನಿ, ಆದ್ರೆ ಇದನ್ನ ಡಿಲೀಟ್ ಮಾಡಲ್ಲ ತಾನೆ? ಖಂಡಿತವಾಗ್ಲೂ ಇಲ್ಲ ಸತ್ಯಣ್ಣ. ಅದ್ರಲ್ಲೂ ಈ ಯುಗಾದಿ ನನಗ್ ತುಂಬಾನೇ ಮುಖ್ಯ. ವಿಡಿಯೋ ಮಾಡಾದ್ಮೇಲೆ ನನ್ಗೂ ಶೇರ್ ಮಾಡಿ, ಮರಿಬೇಡಿ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ನೀನು ಭೂಮಿ ಗಂಡ ಹೆಂಡ್ತಿ ತಾನೆ? ಭೂಮಿ ಮೊಬೈಲ್ ಅಲ್ಲಿ ವಿಡಿಯೋ ಸೇವ್ ಆಗಿದೆ ಅಂದ್ಮೇಲೆ ನೀವ್ ಅದನ್ನ ಯಾವಾಗ ಬೇಕಾದ್ರೂ ನೋಡ್ಬೋದು. ನೀ ಯಾಕೆ ಫಾರ್ವರ್ಡ್ ಮಾಡ್ಸ್ಕೊತಾ ಇದ್ಯಾ ವಿಡಿಯೋನ? ಯಾಕೆ? ಭೂಮಿ ನಿನ್ ಜೊತೆ ಇರಲ್ವಾ? ಮಾರ್ಚ್ ಶುರುಲಿ ನೀವೇ ಹೇಳಿದ ಹಾಗೆ ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಅಶ್ವಿನಿ. ಗಂಡ ಹೆಂಡತಿ ಸಮಸ್ಯೆಗಳು ಏನೇನಿರುತ್ತೆ ಅಂತ ಮದ್ವೆ ಆಗಿಲ್ದೇ ಇರೋರಿಗೆ ಅರ್ಥ ಆಗಲ್ವಲ್ಲ. ಈಗ ನಾನು ಭೂಮಿ ದಿನದಲ್ಲಿ 24 ಗಂಟೆನೂ ಜೊತೆಲೇ ಇರಲ್ಲ ಅಲ್ವಾ? ಭೂಮಿ ನನ್ನಿಂದ ದೂರ ಇರಬೇಕಾದ್ರೆ ನನಗೆ ಈ ವಿಡಿಯೋ ನೋಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಾನು ಅವಳ ಹತ್ರ ಹೋಗಿ ಅವಳ ಮೊಬೈಲ್ನ ತಗೊಂಡು ವಿಡಿಯೋ ನೋಡೋದಕ್ಕಾಗಲ್ಲ ಅಲ್ವಾ? ಸೊ ಅದಕ್ಕೆ ನನ್ನ ಮೊಬೈಲ್ ಎಲ್ಲ ಇದ್ಬಿಡ್ತು ಅಂತ ಹೇಳಿದ್ರೆ ಎನಿ ಟೈಮ್ ನನಗೆ ನೋಡ್ಬೇಕು ಅನ್ನಿಸ್ದಾಗ ನನ್ನ ಫೋನಲ್ಲಿ ನೋಡ್ಕೊಬೇಕು ಅಂತ ಅಷ್ಟೆ. ಇದ್ರ ಹಿಂದೆ ತುಂಬಾ ಯೋಚನೆ ಮಾಡುವಂತ ವಿಚಾರನೇ ಇಲ್ಲ. ಸರಿ ಕಣಮ್ಮ, ನಾನು ವಿಡಿಯೋ ಮಾಡ್ತೀನಿ, ನೀನು ಎಣ್ಣೆ ಶಾಸ್ತ್ರ ಮುಂದುವರ್ಸು. ಅಮ್ಮ, ಶಾರದಾ ಕಳೆದೋದಾಗಿಂದ ಪ್ರತಿ ವರ್ಷ ಯುಗಾದಿಲಿ ನೀನೇ ಎಣ್ಣೆ ಹಚ್ತೀಯ. ಈಗ ಶಾರದಾ ಸಿಕ್ಕಿದ್ದಾನೆ, ನಮ್ ಕಣ್ಮುಂದೆನೇ ಇದ್ದಾಳೆ. ಆದ್ರೆ ಅವಳಿಗಿದ್ ಯಾವ್ದ್ರ ಅರಿವು ಇಲ್ಲ. ಅವಳಿಗಿದೆಲ್ಲ ಯಾವಾಗ ಗೊತ್ತಾಗುತ್ತೋ, ಹಳೆದೆಲ್ಲ ಯಾವಾಗ ನೆನಪು ಬರುತ್ತೋ ಅಂತ ನಾನು ಕಾಯ್ತಾನೆ ಇದ್ದೀನಿ. ದೊಡ್ಡ ಸಾಹೇಬ್ರೆ, ಅಂದ್ಕೊಂಬೇಡಿ. ಹೋದ್ಸಲ ಯುಗಾದಿ ಹಬ್ಬಕ್ಕೆ ನೀವ್ ಮಾತ್ರ ಇದ್ರಿ. ಇವಾಗ ನೋಡಿ, ಶಾರದಮ್ಮ ಅವರು ಇದ್ದಾರೆ. ಮುಂದಿನ ಸಲ ಯುಗಾದಿ ಹಬ್ಬಕ್ಕೆ ಖಂಡಿತವಾಗ್ಲು ಅವರೇ ನಿಮ್ಗೆ ಎಣ್ಣೆ ನೀರು ಸ್ನಾನ ಮಾಡಿಸ್ತಾರೆ. ನೋಡ್ತಾ ಇರಿ. ಹಾಗೆ ಹಬ್ಬದ ಕಳೆ ನೋಡಿ ಶಾರದಮ್ಮನ ಮುಖದಲ್ಲಿ. ನೀನ್ ಹೇಳಿದಾಗ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು ಭೂಮಿ. ದೊಡ್ಡ ಸಾಹೇಬ್ರೆ, ನಿಮ್ಗಿರೋ ಒಳ್ಳೆ ಮನ್ಸಿಗೆ ಒಳ್ಳೇದೇ ಆಗುತ್ತೆ. ಸರಿ, ಎಲ್ರದ್ದು ಎಣ್ಣೆ ಹಚ್ಚಾಯ್ತಲ್ವಾ? ನಡೀರಿ, ಸ್ನಾನ ಮಾಡ್ಕೊಳ್ಳಿ, ನಡೀರಿ. ಸಂಗೀತಮ್ಮ, ಏನ್ ಇಷ್ಟೊಂದು ಅವಸರ ಮಾಡ್ತಿದ್ರಿ? ಇರ್ರಿ, ಇನ್ನೊಂದು ವಿಷಯ ಬಾಕಿ ಇದೆ. ನಿಮ್ಮ ಕುಟುಂಬದಿಂದ ನಿಮ್ಗೆಲ್ಲರಿಗೂ ಒಂದು ಅದ್ಭುತ ಸರ್ಪ್ರೈಸ್ ಇದೆ. ಅದು ಈಗ ನಿಮ್ ಮುಂದೆ. ಪಲ್ಲವಿ, ಇದು ಎಲ್ಲಿಂದ ಪ್ರಾರಂಭ? ನಿಮ್ಮಿಂದನೇ ಪ್ರಾರಂಭ ಮಾಡ್ತೀವಿ. ತಗೊಳ್ಳಿ, ಇದು ನಿಮಗೆ. ಶಾರದಮ್ಮ ಸ್ಕೊಳ್ಳಿ. ಭಾಗ್ಯಮ್ಮ, ಇದು ನಿಮಗೆ. ಹಾಗೆ ಅಶ್ವಿನಿ, ಇದು 2 ನಿನ್ಗೆ. ಇಟ್ಕೋ. ಎಲ್ರಿಗೂ ಸ್ವಲ್ಪ ಈ ಒಂದು ಅಮೂಲ್ಯ ಉಡುಗೊರೆಯನ್ನ ಈ ಹಬ್ಬಕ್ಕೆ ಕೊಟ್ಟವರು ಬೇರೆ ಯಾರು ಅಲ್ಲ, ಅದು ನಮ್ಮ ಪ್ರೀತಿಯ ಶ್ರವಣ್ ಸಾಹೇಬ್ರು. ಅದೇನೋ ಸರಿ ಕಣ ಸತ್ಯ, ಎಲ್ರಿಗೂ ಬಟ್ಟೆ ಕೊಟ್ಟೆ, ಸಂತೋಷನೇ. ಆದ್ರೆ ನನ್ ಮಗ ಅಜಿತ ಭೂಮಿಗೆ ಕೊಡ್ಲಿಲ್ವಲ್ಲೋ? ಅದನ್ನ ಅಜಿತ್ ಅವರ ಮಾವ ಶ್ರವಣ್ ಅವರು ಹೇಳ್ಬೇಕು. ಶ್ರವಣ್, ನೀವೇ ಹೇಳ್ಬಿಡಿ. ಬಟ್ಟೆ ತರೋಣ ಅಂತಾನೆ ಇದ್ದೆ, ಆದ್ರೆ ನೀನ್ ಅರ್ಧಂಗಿ ಒಪ್ಲಿಲ್ಲಪ್ಪ. ಕಳೆದ ಸಲ ನವರಾತ್ರಿ ಅವಳೆ ತಂದಲ್ಲ, ಅದೇ ತರ ಈ ಸಲ ನಾನೇ ತರ್ತೀನಿ ಅಂತ ಹಠ ಮಾಡುದು. ತಂದಿರ್ತಾರೆ, ತಗೋ. ಸರಿ, ನಡೀರಿ ಹೋಗೋಣ. ರೀ, ಎತ್ತಿಲ್ರಿ. ಬನ್ನಿ ಎಲ್ಲ. ಅರೆ, ಏನಿದು? ಎಲ್ಲ ಹೊಸದಾಗಿದೆಯಲ್ಲ. ಸಾಯಿಬ್ರಿದನ್ನೆಲ್ಲ ನನ್ಗೋಸ್ಕರ ಇಲ್ಲಿಟ್ಟಿದಾರ? ಏನಿದು? ಏನೋ ಸೆಟ್ಟರ್ಸ್. ಪ್ರೀತಿಯ ಭೂಮಿ, ಬೇವು ಬೆಲ್ಲ 2 ಸೇರಿದ ಈ ಬದುಕಲ್ಲಿ ಇಷ್ಟು ದಿನ ಸಿಹಿಯನ್ನೇ ಎತ್ತುಕೊಟ್ಟುವಳು ನೀನು. ಮುಂದೆ ಕೈ ಇದೆ ಎಂದು ಗೊತ್ತಿದ್ದರೂ ಪ್ರತಿ ಕ್ಷಣವನ್ನು ಸಂಭ್ರಮಿಸಿ ಬೆಲ್ಲದಂತಿದ್ದವಳು ನೀನು. ಯುಗಾದಿ ಎಂದರೆ ಹೊಸ ಯುಗಕ್ಕೆ ಆದಿ. ಹಳೆಯದನ್ನೆಲ್ಲ ಕಳಚಿಕೊಂಡು ಹೊಸ ಚಿಗುರಿಗೆ
ಎದುರು ನೋಡುವ ಹಬ್ಬ. ಬೇವು ಬೆಲ್ಲದ ಈ ಹಬ್ಬ ನಮ್ಮಿಬ್ಬರ ಪಾಲಿಗೆ ಈ ವರ್ಷ ದೊಡ್ಡ ಬದಲಾವಣೆಯನ್ನೇ ತರಲಿದೆ. ನಿನ್ನ ಜೀವನದಲ್ಲಿ ಸಂಭ್ರಮವು ಹಿಗ್ಗಲಿ, ಬಾಳು ಸುಗ್ಗಿಯಾಗಲಿ. ಸೋಲು ಗೆಲುವುಗಳು, ಸಂತಸ ಸವಾಲುಗಳು ನಿನ್ನನ್ನ ಕಲಕದೆ ಸಂತೃಪ್ತಿ ನಿನ್ನ ಪಾಲಾಗಲಿ. ಜುಗಾದಿ ವರ್ಷದ ಹಿರಿಯ ಹಬ್ಬ. ನಿನ್ನ ಮುಂದಿನ ಹಾದಿಯ ಮೇಲೆ ಹೂವಿನ ಮಳೆಯಾಗಲಿ. ಅದಕ್ಕೂ ಮುನ್ನ ಈ ಪುಟ್ಟ ಉಡುಗೊರೆ ನಿನಗಾಗಿ. ಥ್ಯಾಂಕ್ ಯು ಸಾಹೇಬ್ರೆ, ಥ್ಯಾಂಕ್ ಯು ಸೊ ಮಚ್. ದೇವಲೋಕದಲ್ಲೇ ಯುಗಾದಿನ ಆಚರಿಸ್ತಿದ್ದೀನಿ ಅನ್ನೋ ಭಾವನೆ ಕೊಟ್ಬಿಟ್ರಿ ನೀವು ನನ್ಗೆ. ನಾನ್ ನಿಮ್ಗೆ ಯಾವತ್ತೂ ಋಣಿಯಾಗಿರ್ತೀನಿ ಸಾಹೇಬ್ರೆ. ಅಷ್ಟೇ ಅಲ್ಲ, ನಿಮ್ಗೆ ಏನ್ ಹೇಳ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಸಾಹೇಬ್ರೆ. ನನ್ ಪಾಲಿಗೆ ದೇವ್ರಾಗ್ಬಿಟ್ರಿ ನೀವು. ಅಂಜು, ಹೇ, ಯಾಕೆ ಹಾಗೆ ನೋಡ್ತಿದ್ಯೋ? ಏನಾಯ್ತು? ಸಕಲ ಕಾಣಿಸ್ತಾ ಇದೆಯಾ? ಥ್ಯಾಂಕ್ ಯು. you're also looking very nice. ಥ್ಯಾಂಕ್ ಯು. ಮನೇಲಿ ಆ ಹರಿದೋಗಿರೋ ಜೀನ್ಸ್ ಅಲ್ಲಿ ನೋಡಿ ನೋಡಿ ಈಗ ಸೀರಿಯಲ್ ನೋಡೋದಕ್ಕೆ ಸಖತ್ ರಿಫ್ರೆಶಿಂಗ್ ಆಗಿದ್ದಾರೆ. ಎನಿವೆ, ನನಗೇನೋ ತಂದಿದ್ದೀರಿ, ನೀನು ಗೆಸ್ ಮಾಡು. ಯುಗಾದಿಗೆ ಬಟ್ಟೆ. ಓಲ್ಡ್ ಸ್ಕೂಲ್. ನೋಡು, ಹಬ್ಬಕ್ಕೆ ಬಟ್ಟೆ ತಂದ್ಕೊಡೋದು ಸಂಪ್ರದಾಯ, ಆದ್ರೆ ಹಬ್ಬಕ್ಕೆ ಗಿಫ್ಟ್ ತಂದ್ಕೊಡೋದಿದೆಯಲ್ಲ, ಅದೊಂದು ದೊಡ್ಡ ಸರ್ಪ್ರೈಸ್. ಗಿಫ್ಟಾ? ಏನದು? ಥ್ಯಾಂಕ್ ಯು ಸೋ ಮಚ್ ನಚಿ. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಅರೆ, ನಂಗೆ ಇಷ್ಟ ಆಗ್ಲಿಲ್ಲ. ಇಷ್ಟ ಆಗ್ಲಿಲ್ವಾ? ನೀನು ಇಷ್ಟ ಆಗ್ಲಿಲ್ಲ? ಗಿಫ್ಟ್ ತಗೊಂಡವರು ಕೊಟ್ಟವ್ರಿಗೆ ವಾಪಸ್ ರಿಟರ್ನ್ ಗಿಫ್ಟ್ ಕೊಟ್ರೇನೆ ನಂಗೆ ಇಷ್ಟ ಆಗೋದು. ಅಯ್ಯಯ್ಯೋ, ಐ ಆಮ್ ರಿಯಲಿ ಸಾರಿ ನಚಿ, ಬಟ್ ನಾನು ಇನ್ನೂ ತರ್ಲೇ ಇಲ್ಲ. ತರ್ಲಿಲ್ಲ ಆದ್ರೂ ಪರವಾಗಿಲ್ಲ, ನಿನ್ನ ಹತ್ರ ಆಗಿದೆ, ಅದ್ ನನಗೆ ಕೊಟ್ರೆ ಸಾಕು. ನನ್ನ ಹತ್ರನಾ? ನನ್ನ ಹತ್ರ ಏನಿದೆ ನಚಿ? ಇದು ಈ ನಗು ಬೇಕು ನಂಗೆ. ಶಾರದಾ, ಶ್ರವಣ, ನೋಡ ನಮ್ ಶಾರದನ. ನೀನ್ ತಂದ್ಕೊಟ್ಟಿರೋ ಸೀರೆ, ಒಡವೆ ಎಷ್ಟು ಚೆನ್ನಾಗ್ ಕಾಣಿಸ್ತಿದೆ ಅಲ್ವೇನೋ? ನಿಜಾಕ ಒಳ್ಳೆ ದೇವತೆ ತರ ಕಾಣ್ತಾ ಇದ್ದಾರೆ. ಹೌದು ಕಣೋ, ನಮ್ ಶಾರದಾ ದೇವತೆನೆ. ನನ್ ದೃಷ್ಟಿನೇ ಆಗ್ಬಿಡತ್ತೆ ಇವಳಿಗೆ. ಶಾರದಾ, ಅಯ್ಯೋ ಅಮ್ಮ ಯಾಕೆ ಹೆದರ್ಕೋತಾ ಇದ್ದೀರಾ? ಅಪ್ಪ ಇವ್ರು ಈ ಸೀರೆ ಒಡವೆ ಎಲ್ಲ ಇವ್ರೇ ನಿಮಗ್ ಕೊಟ್ಟಿರೋದು. ಹೌದು ಶಾರದಾ, ನಮ್ ಶ್ರವಣ. ಭೂಮಿ, ಇಬ್ರು ಎಷ್ಟು ಮುದ್ದ ಕಾಣಿಸ್ತಿದ್ರಿ. ಹಾಗೆ ಎತ್ಕೊಡಿ, ಹಾಗೆ ಎತ್ಕೊಡಿ. ಎಷ್ಟು ದೂರ ಅಂದ್ಕೊಂಡಿದ? ಹತ್ರ ನಂದೇ ದೃಷ್ಟಿ ತಾಗೋಂಗಿದೆ. ಸಂಗೀತ, ಒಂದ್ ಕೆಲಸ ಮಾಡಿ, ನಿಮ್ಮ ಸ್ಟೈಲಲ್ಲಿ ಒಂದು ದೃಷ್ಟಿ ತೆಗೆದ್ಬಿಡಿ ಅತ್ಲಾಗೆ. ಅಯ್ಯೋ ಅದಕ್ಕೇನಂತೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ, ತರ್ತೀನಿರು. ನೀನಲ್ಲೇ ನಿಂತ್ಕೊಂಡೆ. ಬೇಗ ಬಾ. ಬಂದಿದೆ ಸಂಗೀತಮ್ಮ. ಬಂದೆ. ಹತ್ತತ್ರ ನಿಂತ್ಕೊಳ್ರೋ. ಮಗ ಸಸ್ಯ ಮೇಲೆ ಯಾರ್ ದೃಷ್ಟಿನೂ ಬೀಳ್ದೆ ಇರ್ಲಿ. ಸತ್ಯ, ಇದನ್ನ ನೀನೇ ತಗೊಂಡ್ ಹೋಗ್ಬೇಕಪ್ಪ. ಹಂಗೆ ರೀ, ತಗೋ. ಕೊಡಿ. ಯಾರ್ದು ದೃಷ್ಟಿ ತಾಗಿದ್ರಲ್ಲಿ ಅಲ್ಲ, ಎಲ್ರು ಹೀಗೆ ನೋಡ್ತಾ ನಿಂತಿರ್ತೀರಾ ಅಥವಾ ಹಬ್ಬದ ಕೆಲ್ಸ ಮಾಡ್ತೀರಾ? ಇನ್ನು ಬೇಕಾದಷ್ಟು ಕೆಲ್ಸ ಇದೆ. ನಡುವೆ ಎಲ್ರು ಒಂದೊಂದ್ ಕೆಲ್ಸ ಮಾಡಿ. ಬಾಬುವಿ ನಡಿಯೋ, ಬಾಬಾ ನಡಿ. ಪಲ್ಲವಿ, ಬಾ ಶಾರದಾ. ರಮಣ, ಶ್ರವಣ ಯಾವಾಗಲೂ ಹೇಳ್ತಿದಾರೆ, ಹಬ್ಬ ಹರಿದಿನ ಬಂದಾಗ ಮಾತ್ರ ನಾವು ಸಂತೋಷವಾಗಿರ್ಬೇಕಾಗಿಲ್ಲ, ಎನಿ ಟೈಮ್ ಸಂತೋಷವಾಗಿರ್ಬೇಕು ಅಂತ. ಹಾಗೆ ಸಂದರ್ಭಗಳು ಒದಿ ಬರ್ತಾ ಇದೆ, ಹಂಗೆ ಇರೋಣ. ಅದು ಅಲ್ಲದೆ ಮನೆಗೆ ಭಾಗ್ಯಮ್ಮ ಬಂದಿದ್ದಾರೆ, ಶಾರದಮ್ಮ ಬಂದಿದ್ದಾರೆ. ಸಂಭ್ರಮಗಳ ಮೇಲೆ ಸಂಭ್ರಮ, ಖುಷಿಯೋ ಖುಷಿ. ಏನಂತೀಯನಚ್ಚಿ? ಆಹಾಹಾ, ಭೂಮಿ ಅದ್ಭುತ. ನೀನು ಕಲಾ ಪ್ರತಿಭೆಗಳು ಎಷ್ಟು ಚಂದ ರಂಗೋಲಿ ಬಿಡ್ತಿದ್ದಿ. ಅವಳು ಏನಪ್ಪ, ನೀನು ಹೀರೋ ತರ ಈಗ ಬರ್ತಿದೀಯಾ? ಇರೋ ತರ ಅಲ್ಲ ಸತ್ಯನಾ? ಹೀರೋನೇ, ಅರ್ಥ ಆಯ್ತಪ್ಪ. ನೋಡು, ಹೆಣ್ಮಕ್ಳು ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಿದ್ರೆ, ನಾವೇ ಗಂಡ ಮಕ್ಳು ಹಿಂದೆ ಉಳಿದಿದೀವಿ, ಯಾವ ಕೆಲಸನೂ ಆಗಿಲ್ಲ ಇನ್ನು. ಹೌದು ಸತ್ಯ, ನಮ್ ಭೂಮಿ ತುಂಬಾ ಇಂಟೆಲಿಜೆಂಟ್. ಇಂಥ ಸೊಸೆ ಪಡೆಯೋದಕ್ಕೆ ನಾನಂತೂ ಪುಣ್ಯ ಮಾಡಿದೀನಿ ಕಣ. ಓಹ್, ಮಾವ ಸೊಸೆನ ಹೊಗಳ್ತಾ ಇದಾರೆ. ಅಲ್ಲರಿ, ಮದ್ವೆ ಆಗಿ ಇಷ್ಟು ವರ್ಷ ಆಗಿದೆ, ಒಂದೇ ಒಂದು ದಿನ ಯಾವತ್ತಾದ್ರೂ ನನ್ನ ಈ ರೀತಿ ಹೊಗಳಿದಿರಿ ನೀವು? ಹೇಳ್ಬಿಡ್ರಿ ನೋಡೋಣ. ನೀನ್ ಆತರ ಕೆಲಸ ಮಾಡಿದ್ರೆ ತಾನೇ ಹೋಗ್ಲಕ್ಕೆ. ಏನೋ ಅಂದೆ? ನೀನ್ ಆತರ ಕೆಲ್ಸ ಮಾಡಿದ್ರೆ ತಾನೇ ಹೋಗ್ಲಕ್ಕೆ ಅಂದೆ. ಸರಿಯಾಗಿರೋದೆ ಮಗನೆ. ನಮ್ಮ ಅಕ್ಕ ಭಾವನ ಚೆನ್ನಾಗಿ ನೋಡ್ಕೊಡೋದಕ್ಕೆ ಇಂತ 3 ಮುತ್ತುಗಳು ಹುಟ್ಟಿರೋದು, ತಿಳ್ಕೊ. ಕೇಳಿಸ್ಕೊಂಡೇನೋ? ಕಳ್ಳ, ನನಗೆ ರೇಗುತ್ತೀಯ. ಸಂಗೀತಮ್ಮ, ಮನೆ ಮಗ ಅಂತ ನನ್ನನ್ನು ಕರಿತಿದ್ದೀರಿ. 3 ರತ್ನಗಳ ಮಧ್ಯ ನನ್ನನ್ನ ಮಾಡಿಸ್ಬಿಟ್ರೆ ಅಷ್ಟೇ. ನಿನ್ನ ಯಾಕೋ ಮರಿಲಿ, ಸುಮ್ಮನೆ ಇರು. ಏನೇ ಹೇಳಿ, ಅವ್ರು ಹೇಳ್ದಾಗೆ ನಮ್ ಭೂಮಿ ಮನೇಲಿ ಇಲ್ಲ ಅಂದ್ರೆ ಸಾಕು, ಮನೇಲಿ ಯಾವ ಕೆಲ್ಸನೂ ಸರಿಯಾಗಲ್ಲ. ಇವಳು ಒಂದ್ ಕ್ಷಣ ಮನೇಲಿಲ್ಲ ಅಂದ್ರೆ ಎಲ್ರು ಕೈಕಾಲು ನಡ್ಕ ಶುರುವಾಗುತ್ತೆ. ಅಷ್ಟೇ ಡಿಪೆಂಡ್ ಆಗ್ಬಿಟ್ಟಿದೀವಿ ಭೂಮಿ ಮೇಲೆ, ಅಲ್ವಾ? ದೇ ಸಂಗೀತ, ನಾನಾಗ್ಲೇ ಅದನ್ನೇ ಹೇಳಿದ್ಕಣೆ. ಆಯ್ತು ಬಿಡಿ, ನಾನು ಅದನ್ನೇ ಹೇಳ್ತಿರೋದು. ಭೂಮಿ, ನಿನ್ ರಂಗೋಲಿ ಎಲ್ಲ ಹಾಕಾಯ್ತಾ? ಬೇಗ ಬಾ, ನಾನ್ ದೇವ್ರ ಮೇಲೆ ರೆಡಿ ಮಾಡ್ತಿರ್ತೀನಿ, ಆಯ್ತಾ? ನೀವ್ ಮಾತಾಡ್ಕೊಂಡ್ ಹಾಗೆ ನಿಂತ್ಬಿಡ್ಬೇಡಿ, ಬೇಗ ರೆಡಿ ಮಾಡ್ಕೊಂಡ್ ಬನ್ನಿ. ರೀ, ಬೇಗ ಬನ್ರಿ. ಆಯ್ತಪ್ಪ, ಶ್ರವಣ ಒಳಗೋಗಿರ್ತೀನಿ. ಬೀರಣ್ಣ ಅವ್ರ ಕೈಗೆ ಭೂಮಿನ ಕೊಡ್ಬೇಕಾದ್ರೆ ಭೂಮಿ ಅವ್ರ ತಾಯಿ ಬೀರಣ್ಣ ಅವ್ರ ಕೈಗೆ ಒಂದ್ ಡೈಮಂಡ್ ನೆಕ್ಲೆಸ್ ಕೊಟ್ಟಿದ್ರು. ಈಗ ಭೂಮಿ ಅವರ ನಿಜವಾದ ತಂದೆ ತಾಯಿನ ಹುಡುಕೋದ್ರಲ್ಲಿ ಈ ಡೈಮಂಡ್ ನೆಕ್ಲೆಸ್ ತುಂಬಾ ಮುಖ್ಯವಾದ ಪಾತ್ರ ವಹಿಸಿದೆ. ನೀವೀಗ ಆ ಡೈಮಂಡ್ ನೆಕ್ಲೆಸ್ ಹೇಗಿತ್ತು ಅಂತ ಆ ಪೇಪರ್ ಮೇಲೆ ಬರ್ತ್ ಕೊಟ್ರೆ ಆ ಡೈಮಂಡ್ ನೆಕ್ಲೆಸ್ ನ ಹುಡ್ಕೋದಕ್ಕೆ ತಲುಪ ಆಗುತ್ತೆ. ಈ ಡೈಮಂಡ್ ಸರ ಈ ರೀತಿ ಇರ್ಲಿಲ್ಲ, ಅದರಲ್ಲಿ ದೊಡ್ಡ ಅರಳುಗಳಿತ್ತು. ಹಾಗಾದ್ರೆ
ಈ ಡೈಮಂಡ್ ನೆಕ್ಲೆಸ್ ನ ನೀನ್ ನೋಡಿದ್ಯಾ? ನೀನ್ ನೋಡಿದ್ಯಾ ಅಂದ್ಮೇಲೆ ಅದು ಪಕ್ಕಾ ಕಳ್ತನ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲಿ ಆ ನೆಕ್ಲೆಸ್?